ಶ್ರೀಮಂತರ ತಂಗಿ ಶೀಲಾ. ಶೀಲಾ ಈ ಕಡೆಗೆ ಮನಕ್ಕೆ ಬೇಕಾದ ಪ್ರೇಮದ ಆನಂದವನ್ನು ಬೆಳೆಸಿ ತುಂಬಿ ಕುಮಿಗಳಿಗೆ ಹೇಗೆ ಬರುವುದು ಹಾಗೆ ವಿರಹ ದುರಿಯಲ್ಲಿ ಬಳಲಿ ತೊಳಲಿ ಬೆಂಡಾದ ನಾನು ಮನ ಆನಂದವನ್ನು ಬೆಳೆಸಿ ಈ ಏಕಾಂತ ಸ್ಥಳಕ್ಕೆ ಬಂದಿದೆ. ಶೀಲಾ ಬಂದದ್ದು ಸರಿಯೇ ಆಗಿದೆ. ಆದರೆ ಎಂಬ ಆತಂಕದ ಮಾತಕ್ಕೆ ಕೇಶವ್. ಶೀಲಾ ನೋಡು, ಈಗಾಗಲೇ ಜೀವನ ಆಂಧ್ರ ಶ್ರೀಮಂತರಾದ ಶಶಿಕಾಂತನ ಸಹೋದರಿ ಮಲ್ಲಿಗೆ ಹೂವಿನ ಮಂಚದ ಮೇಲೆ ಮಲಗುವ ರಾಜಕುಮಾರಿ. ನಿನ್ನಂತಹ ರಾಜಕುಮಾರಿ ನನ್ನಂತಹ ರೈತರ ಹುಡುಗರನ್ನು ನೋಡಲು ಬಂದರೆ ನಿಮ್ಮನ್ನ ಸುಮ್ಮನೆ ಏನ್ ಮಾಡ್ತಾನೆ? ಹಣಕ್ಕೆ ಪ್ರಿಯಂತೆ ನನ್ನ ಕತ್ತನ್ನೇ ಕತ್ತರಿಸಿ ಎಲ್ಲಾದ್ರೂ ಬಿಸಾಡ್ಬಿಡ್ತಾನೆ. ನಮ್ಮಿಬ್ಬರನ್ನು ನೀನು ಒಟ್ಟಾರೆ ಮಾಡಿದ್ರೆ ನಿಮ್ಮನ್ನ ಚೀನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ತೊಂದರೆ ಕೊಡ್ತಾನೆ. ಓಹೋ, ಅವ್ನು ತೊಂದರೆ ಕೊಡ್ತಾನೆ ಅಂತ ಹಿಡ್ಕೊಂಡು ಈಗ ಓಡಿ ಹೋಗ್ಬಿಡ್ಬೇಕಾ? ನೋಡಿ ಕೇಶವ್, ನಾವಿಬ್ರು ಕಾಲೇಜಲ್ಲಿ ಕೂಡಿ ಕಲಿತೇವರು. ಆಗ್ಲೇ ನಾನು ನಿಮ್ಮನ್ನ ಮನಸ್ಸಾರೆ ಮೆಚ್ಕೊಂಡಿದ್ದೀನಿ ಕೇಶವ್. ನೀನಂದ್ರೆ ನಂಗೆ ತುಂಬಾ ಇಷ್ಟ ಕೇಶವ್. ನಿನ್ನ ರೂಪ ಲಾವಣ್ಯ ನಿನ್ನ ಗುಣಕ್ಕೆ ನಾನು ಅವತ್ತೇ ಮನಸ್ಸೋದು ಹೋಗ್ತಿದ್ದೀನಿ. ಯಾವತ್ತಿದ್ರು ನೀನು ನನ್ನವನೇ ಈ ರೀತಿ ಅನ್ಕೊಂಡು ನಾನು ಅವತ್ತೇ ನಿಂಗೊಂದು ಪ್ರೇಮದ ಕಾಣಿಕೆಯನ್ನು ಕೊಟ್ಟಿದ್ದೆ. ಔಷಧಿಯಿಂದ ಮರೆತಿರ್ಬೋದು, ನೀನು ಮರೆತರೂ ಕೂಡ ನಾನು ಯಾವತ್ತೂ ಮರೆತಿಲ್ಲ, ಮರೆಯೋದಿಲ್ಲ. ಯಾವತ್ತಿದ್ರು ನಾನಿನ್ನ ಬಿಡಲಾರೆ. ಈ ಸುಂದರ ರೂಪದ ಸುಂದರಿ ನಿನಗೋಸ್ಕರ ತಲೆ ಕೆಡಿಸ್ಕೊಂಡು ಹುಚ್ಚಿ ಆಗ್ಬಿಟ್ಟಿದ್ದಾಳೆ. ಕೇಶವ್ 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 ಅಂದ್ಬಿಟ್ಟಿದ್ದಾಳೆ. ಕೇಶವ್ ನನಗೆ ಬೇಕು, ನನಗೆ ಬಿಡಲಾರೆ ಕೇಶವ್, ನನಗೆ ಬಿಡಲಾರೆ. ಈಗ ವಯಸ್ಸಿಗೆ ಬಂದಿಲ್ಲ. ಈ ರೀತಿಯಾಗಿ ಕೈ ಹಿಡಿದು ವೈದ್ಯ ಹಾಕೊಂಡು ಇದು ಸರಿಯಾದ ಅದು ನನ್ನನ್ನು ಧನಿಕ ಮಾಡುವುದಲ್ಲ. ನನಗೆ ಈ ರೀತಿ ಹುಚ್ಚೆ ಮಾತಾಡೋದು ಈ ಸಮಾಜದಲ್ಲಿ ಅದೇನೇ ಆದ್ರೂ ಕೂಡ ನಾನಿನ್ನ ಬಿಡೋ ಮಾತೇ ಇಲ್ಲ. ಮೆಚ್ಕೊಂಡಿದ್ದೀನಿ. ಅದು ಅದೇ ಕೂಡಿ ಕಲ್ತಿದ್ದೀವಿ, ಕೂಡಿ ಆಟ ಆಡಿದ್ದೀವಿ, ಮಾಡಿದ್ದೀವಿ. ಮೇಲೆ ನಿನ್ನ ಮನೆ ಮಾಡಿಲ್ಲ. ನೋಡಿ ಆ ನಿಂಗದಲ್ಲಿ ಓಡಾಡ್ತಾ ಇರೋ ನನ್ನ ಅಪ್ಪಿ ವಿರೋಧದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ಪೂರ್ಣ ಪ್ರೇಮವನ್ನು ಬೆಳೆಸಿ ಆ ಪ್ರೇಮದ ಜೇಡರ ಮನೆಯಲ್ಲಿ ನನ್ನೆಲ್ಲ ಹೋಗಿ ಸಾಲೆಯ ಫಲವುಳ್ಳ ನದಿಯ ಅಡ್ಡದಿಂದ ನನ್ನ ಮುಗಿಸಬೇಡ. ಶೀಲಾ ಶೀಲಾ, ಮೊದಲೇ ಬಂದ ನನ್ನ ಹೋಗಿ ನೋಡಿದರೆ ಹೋಗು ಬೆಳೆಸಲು ದಿಕ್ಕಾಗಿ ಬಂದ ನಮ್ಮಿಬ್ಬರ ವಿರೋಧವನ್ನು ನೋಡಿ ಸುಮ್ಮನಿರುವರೆ ಇಲ್ಲ 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 ಬಣ್ಣದ ಬಾರು ನೋಡಿನಿಂದ ನನ್ನ ತುಂಬ ಸೆಲುಕಿರುತ್ತಾರೆ. ನಾನಿನಿಗೆ ಮೈ ಒಪ್ಪಿಸಿದ ಮೇಲೆ ಅವರು ಚರ್ಮ ಸುರಿಯುವ ಮಾತಿಲ್ಲ. ಅದರಲ್ಲೂ ಮೆಚ್ಚಿನವನ ಕೈ ಹಿಡಿಯೋ ಒಂದು ಅವರ ಆಸೆ ಅಭಿಲಾಷೆಗೆ ಈ ಪ್ರಜಾ ಸರ್ಕಾರವೇ ಅನುಮತಿ ಕೊಡುತ್ತೆ. ಪ್ರತಿಯೊಂದು ಹೆಣ್ಣಿಗೂ ಕೂಡ ನಮ್ಮಿಬ್ಬರು ಆತಂಕದ ಹಣಕಟ್ಟೆ ಕಟ್ಟುವುದು ಶ್ರೀಮಂತ ಅರ್ಥ. ಅದೇನೇ ಬೇಕಾದಾಗಲಿ ಈ ಸಮಾಜದ ಎದುರಾದ್ರೂ ಕೂಡ ನನ್ನ ಪ್ರೀತಿಗೆ ನಾನು ಸೋಲೋ ಮಾತೇ ಇಲ್ಲ. ಮಾತೇ ಇಲ್ಲ. ಅಷ್ಟೇ ಒಡ ಹುಟ್ಟಿದ ಸಹೋದರ ಎದುರಾದ್ರೂ ಕೂಡ ಹೋರಾಡಿ ನನ್ನ ಧರ್ಮದಂತೆ ಆಗೇ ಆಗ್ತೇನೆ. ಅಣ್ಣ ತಂಗಿಯರಂತೆ ಈ ರಕ್ತ ಸಂಬಂಧದಲ್ಲಿ ಈ ದ್ವೇಷ ಕಿಚ್ಚು ಎಬ್ಬಿಸುವುದು ಸರಿಯಾದ ಆ ವಿಷಯದಲ್ಲಿ ನಿಂತರೆ ಯಾಕಂದ್ರೆ
ಅಲ್ಲ, ನಾವು ಇಷ್ಟೆಲ್ಲ ಕೇಳಿದ್ರು ನನ್ನ ಮಾತೆ ಕೇಳಲಾದ ಮೇಲೆ ಈಗ ಅಭಿಲಾಷೆ